ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಅವರು ಇತ್ತೀಚೆಗಷ್ಟೇ ನಮ್ಮನ್ನ ಅಗಲಿದ್ರು. ಇಂದು ಅವರ 11ನೇ ದಿನ ವೈಕುಂಠ ಸಮಾರಾಧನೆ ನೆರವೇರಿತು. ಕನ್ನಡ ಚಿತ್ರರಂಗದ ಕಲಾವಿದರು ಹಾಗೂ ರಾಜಕೀಯ ಗಣ್ಯರು ಈ ವೇಳೆ ಭಾಗಿಯಾಗಿದ್ರು. ವಿಶೇಷ ಅಂದರೆ ಸರೋಜಾದೇವಿ ಅವರ ಹೆಸರಲ್ಲಿ ಪ್ರಶಸ್ತಿ ಪ್ರದಾನ ಹಾಗೂ ಮಲ್ಲೇಶ್ವರಂ 11ನೇ ರಸ್ತೆಗೆ ಅವರ ಹೆಸರು ಇಡಲು ಮನವಿ ಮಾಡಲಾಯಿತು. ಇದಕ್ಕೆ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಸಿಕ್ತು? ಇಲ್ಲಿದೆ ಆ ಕುರಿತಾದಂತಹ ಡೀಟೇಲ್ಸ್. ಅಭಿನಯ ಸರಸ್ವತಿಯ 11ನೇ ದಿನದ ವೈಕುಂಠ ಸಮಾರಾಧನೆ. ಮಲ್ಲೇಶ್ವರಂ 11ನೇ ಮುಖ್ಯ ರಸ್ತೆಗೆ ಸರೋಜಾದೇವಿ ಹೆಸರು. ಸರೋಜಮ್ಮ ಇಲ್ದಿದ್ರೆ ನಾನ್ ಹೀರೋ ಆಗ್ತಿರ್ಲಿಲ್ಲ ಎಂದ ಉಪ್ಪಿ. ಡಾಕ್ಟರ್ ರಾಜ್ಕುಮಾರ್, NTR, MGR, ಶಿವಾಜಿ ಗಣೇಶನ್, ಜೆಮಿನಿ ಗಣೇಶನ್, SS ರಾಜೇಂದ್ರನ್, ಅಶೋಕ್ ಕುಮಾರ್ ಹೀಗೆ ಸಾಕಷ್ಟು ಸೂಪರ್ ಸ್ಟಾರ್ಗಳ ಜೊತೆ ತೆರೆ ಹಂಚಿಕೊಂಡಿದ್ದ ಮೇರು ನಟಿ ಬಿ ಸರೋಜಾದೇವಿ ಜುಲೈ 14ರ ಮುಂಜಾನೆ ಕೊನೆಯುಸಿರೆಳೆದಿದ್ದರು. ಭಾರತೀಯ ಚಿತ್ರರಂಗದ ಗಣ್ಯರು, ರಾಜಕೀಯ ಮುಖಂಡರು ಸೇರಿದಂತೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಸರೋಜಾದೇವಿ ನಿಧನಕ್ಕೆ ಕಂಬನಿ ಮಿಡಿದಿದ್ದರು. ಇಂದು ಪದ್ಮಶ್ರೀ ಪುರಸ್ಕೃತಿಯ ಮೊದಲ ಪುಣ್ಯತಿಥಿ ಬೆಂಗಳೂರಿನ ಮಲ್ಲೇಶ್ವರಂನ ನಿವಾಸದಲ್ಲಿ ನಡೆಯಿತು. ಚಿತ್ರರಂಗದ ಕಲಾವಿದರಾದ ಸುಮಲತಾ, ಉಪೇಂದ್ರ, ಶ್ರುತಿ, ರಾಕ್ಲೈನ್ ವೆಂಕಟೇಶ್, ಜೈಮಾಲಾ, ಶಿಲ್ಪಾ ಗಣೇಶ್ ಸೇರಿದಂತೆ ರಾಜಕೀಯ ರಂಗದ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಅಶೋಕ್ ನಾರಾಯಣ್, ಮಲ್ಲೇಶ್ವರಂ 11ನೇ ಮುಖ್ಯ ರಸ್ತೆಗೆ ಬಿ ಸರೋಜಾದೇವಿ ಹೆಸರು ನಾಮಕರಣ ಮಾಡ್ತೇವೆ ಎಂದಿದ್ದಾರೆ. ಬಿ ಸರೋಜಾದೇವಿಯವರ ಒಂದು ಗೌರವಾರ್ಥ ಪದ್ಮಭೂಷಣ ಪಡೆದಂಥವ್ರು. ಅವರ ಗೌರವಾರ್ಥವಾಗಿ, ನೆನಪನ್ನಾರ್ಥವಾಗಿ ನಾವು ಇಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವಂಥದ್ದಾಗುತ್ತೆ. ಅವರ ಹೆಸರಿನಲ್ಲಿ ಸರ್ಕಾರನೂ ಮತ್ತು ನಾವಿಲ್ಲಿ ಸ್ಥಳೀಯವಾಗಿಯೂ 11ನೇ ಮೇನನ್ನು ನಾಮಕರಣ ಮಾಡೋಂಥ 11ನೇ ಮುಖ್ಯ ರಸ್ತೆಗೆ ಅವರ ಹೆಸರನ್ನ ನಾಮಕರಣ ಮಾಡೋದು. ಯಾಕೆಂದರೆ ಬೇರೆ ಬೇರೆ ಎಲ್ಲ ನಾಮಕರಣ ಆಗಿದೆ. ಈ ಜಾಗ ಒಂದು ಉಳಿದಿರುವಂಥದ್ದು ಅವರ ಹೆಸರಿನಲ್ಲಿ ನಾಮಕರಣ ಮಾಡುವಂಥದ್ದು. ಸರೋಜಾದೇವಿ ಕಂಡ್ರೆ ನಟ ಉಪೇಂದ್ರ ಅವರಿಗೆ ಅಪಾರವಾದಂತಹ ಗೌರವ. ಈ ಕುರಿತು ಮಾತನಾಡಿದ ಉಪೇಂದ್ರ, ಸರೋಜಾದೇವಿ ಇಲ್ದಿದ್ರೆ ನಾನು ಹೀರೋ ಆಗ್ತಿರ್ಲಿಲ್ಲ. ಈ ಸಿನಿಮಾ ಬಿಡುಗಡೆ ಆಗೋದಕ್ಕೆ ಅವರೇ ಕಾರಣ. ಈ ಸಿನಿಮಾ ಸೆನ್ಸರ್ ಆಗೋದಿಲ್ಲ ಅನ್ನೋ ಟೈಮ್ನಲ್ಲಿ ಸಪೋರ್ಟ್ ಮಾಡಿದವರವರು. ಈ ಸಿನಿಮಾನ ಮೆಚ್ಚಿ ಹೊಗಳಿದ ಮೊದಲಿಗರು ಸರೋಜಮ್ಮ ಎಂದಿದ್ದಾರೆ. ಅಷ್ಟೇ ಅಲ್ಲ, ವಿಷ್ಣುವರ್ಧನ್ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಹಾಗೆ ಬಿ ಸರೋಜಾದೇವಿ ಅವರ ಹೆಸರಲ್ಲಿ ಪ್ರಶಸ್ತಿ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಒಂದು ಈಗ ರಾಜ್ಕುಮಾರ್ ಅವರ ಪ್ರಶಸ್ತಿ, ವಿಷ್ಣು ಸರ್ ಪ್ರಶಸ್ತಿ, ಈ ಥರ ಎಲ್ಲ ದೊಡ್ಡ ದೊಡ್ಡ ಪ್ರಶಸ್ತಿಗಳಿದೆಯಲ್ಲ, ಅದೇ ಥರ ಸರೋಜಮ್ಮನ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅನ್ನೋದು ಎಲ್ಲರ ಒಂದು ಅಭಿಮತ. 2 ಸತಿ ಜೂರಿ ಆಗಿದ್ದವರಲ್ಲ ಅವರು, ಸೆಂಟ್ರಲ್ ಜೂರಿ ಆಗಿದ್ದವರು 2 ಸತಿ ಅವರು. ನಿಮಗೆಲ್ಲ ಗೊತ್ತು ಅವ್ರ ಅಚೀವ್ಮೆಂಟ್ ಬಗ್ಗೆ, ಏನು ನಾನೇನು ಹೇಳೋದು ಬೇಕಾಗಿಲ್ಲ, ನಾವು ತುಂಬ ಚಿಕ್ಕವರು. ಖಂಡಿತ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು, ಒಂದು ಪ್ರಶಸ್ತಿನ ಅವ್ರ ಹೆಸರಲ್ಲಿ ಸ್ಥಾಪಿಸಬೇಕು ಅಂತ ಕೇಳ್ಕೊತೀನಿ ಒಂದು ಸಂದರ್ಭದಲ್ಲಿ. ಸರೋಜಾದೇವಿ ಮಣ್ಣು ಮಾಡಿದ ಜಾಗದಲ್ಲಿ ಮೆಮೋರಿಯಲ್. ತಾಯಿ ಬಗ್ಗೆ ಪುತ್ರ ಗೌತಮ್ ಭಾವುಕ ಮಾತು. ಪುತ್ರ ಗೌತಮ್ ಅವರು ತಾಯಿ ಸಂತಸದಿಂದ ಬದುಕಿ ಬಾಳಿದ್ದ ನಿವಾಸದಲ್ಲಿ ಪುಣ್ಯ ಸ್ಮರಣೆ ಆಯೋಜಿಸಿದ್ರು. ಅಭಿನೇತ್ರಿಯ ಭಾವಚಿತ್ರವನ್ನ ಮನೆಯೊಳಗೆ ಇಟ್ಟು ವಿವಿಧ ಹೂವುಗಳಿಂದ ಅಲಂಕಾರ ಮಾಡಲಾಗಿತ್ತು. ಅಭಿನಯ ಸರಸ್ವತಿ ಅಭಿನಯಿಸಿದ ಸಿನಿಮಾಗಳ ಹಾಡನ್ನ ಗಾಯಕರು ಹಾಡಿದ್ದು ವಿಶೇಷವಾಗಿತ್ತು. ಜೊತೆಗೆ ತಾಯಿಗಾಗಿ ಮೆಮೋರಿಯಲ್ ಹಾಲ್ ಕಟ್ಟಿಸುವುದಾಗಿ ಹೇಳ್ಕೊಂಡಿದ್ದಾರೆ. ಮ್ಯೂಸಿಯಂ ಮಾಡೋ ಪ್ಲಾನ್ಸ್ ಅಂತ ಇಲ್ಲ, ಬಟ್ ಅಲ್ಲಿ ನಾವು ಮಣ್ಣು ಮಾಡಿರೋ ಕಡೆ ಒಂದು ಮೆಮೋರಿಯಲ್ ತರ ಮಾಡ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕನ್ನಡ ಮಾತ್ರವಲ್ಲದೆ ಇಡೀ ಭಾರತೀಯ ಚಿತ್ರರಂಗದಲ್ಲೇ ಅಗ್ರಸ್ಥಾನದ ಸ್ಟಾರ್ ನಟಿಯಾಗಿ ವಿಜೃಂಭಿಸಿದ್ದ ಬಿ ಸರೋಜಾದೇವಿ ಹೊಸ ನಾಯಕಿಯರಿಗೆ ಸ್ಫೂರ್ತಿ. ಸರೋಜಾದೇವಿಯವರು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ಆಶಿಸೋಣ. ಕೀರ್ತಿ ಪಾಟೇಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.